ನಮಸ್ಕಾರ ಅಭ್ಯರ್ಥಿಗಳು ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವತಿಯಿಂದ 2025 ಮತ್ತು 26ನೇ ಸಾಲಿನ 6ನೇ ತರಗತಿಗೆ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಪಡೆಯಲು ಬಯಸಿರುವಂಥ ಅಭ್ಯರ್ಥಿಗಳಿಗೆ ಇದು ಒಂದು ಮಾಹಿತಿ ಇರುತ್ತೆ. ಈಗಾಗಲೇ ಮೊರಾರ್ಜಿ ದೇಸಾಯಿಗಳಿಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಈ ಒಂದು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಏನು ಬಿಡುಗಡೆಯಾಗಿದೆ ಅಪ್ಲಿಕೇಶನ್ಸ್, ಹಾಸ್ಟೆಲ್ ಅಪ್ಲಿಕೇಶನ್ಸ್ ಜೊತೆಗೆ ವಸತಿ ಶಾಲೆಗಳ ಅಪ್ಲಿಕೇಶನ್ಸ್ಗೆ ನೀವು ಅಪ್ಲಿಕೇಶನ್ಗಳನ್ನು ಕೂಡ ಹಾಕ್ಬೋದು. ಇಲ್ಲಿ SC ST ಮತ್ತು OBC ಅಭ್ಯರ್ಥಿಗಳಿಗೆ ಕೂಡ ಒಂದು 25% ಸೀಟ್ಗಳನ್ನು ರಿಸರ್ವ್ ಮಾಡಲಾಗಿದೆ. ಅದರ ಜೊತೆಗೆ ಮೈನಾರಿಟಿ ಅಭ್ಯರ್ಥಿಗಳಿಗೆ, ಮುಸ್ಲಿಂ, ಜೈನ್, ಪಾರ್ಸಿ ಅಭ್ಯರ್ಥಿಗಳಿಗೆ 75ರಷ್ಟು ಸೀಟುಗಳನ್ನು ಇಲ್ಲಿ ರಿಸರ್ವ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಏನಪ್ಪ ಅಂತಂದರೆ ಇಲ್ಲಿ ಸೂಚನೆಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ. ಇದೇನಪ್ಪ ಅಂದರೆ ಜನವರಿ ಮಂತಲ್ಲೇ ನಿಮಗೆ ಅಪ್ಲಿಕೇಶನ್ಸ್ ಸ್ಟಾರ್ಟೆಡ್ ಆಗಿದೆ. ನೀವು ಶಿವ ಸಿಂಧುವಿನ ಪೋರ್ಟಲ್ ಮುಖಾಂತರ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಬಹುದಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ 31/1/2025 ಆರಂಭವಾಗಿ ಮುಂದಿನ ತಿಂಗಳು ಮಾರ್ಚ್ 10ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ವೆರಿ ಇಂಪಾರ್ಟೆಂಟ್ ದಿನ ಇದು. ಮಾರ್ಚ್ 10ನೇ ತಾರೀಕಿಗೆ ಈ ಒಂದು ಅಪ್ಲಿಕೇಶನ್ ಆನ್ಲೈನ್ ಅರ್ಜಿ ಏನಾಗುತ್ತೆ ಅಂತಂದರೆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಅರ್ಜಿಗಳನ್ನು ಹಾಕಿಲ್ಲ ಅಂಥ ಅಭ್ಯರ್ಥಿಗಳು ಆನ್ಲೈನ್ಗಳ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ನಿಮ್ಮಗಳಿಗೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಲ್ಲಿ 260 ಶಾಲೆಗಳಿರುವಂಥದ್ದು. ಮೊರಾರ್ಜಿ ದೇಸಾಯಿ ಶಾಲೆಗಳು ರಾಜ್ಯ ಪಠ್ಯಕ್ರಮ ಸ್ಟೇಟ್ ಸಿಲೆಬಸ್ಸಲ್ಲಿ 9240 ಸೀಟುಗಳು ಇರುವಂಥದ್ದು ಮತ್ತು APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ 1830 ಸೀಟುಗಳು, ಒಟ್ಟು 11330 ಸೀಟುಗಳು ಇರುವಂಥದ್ದು. ಈ ಒಂದು ವಸತಿ ಶಾಲೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭವಾಗಿದೆ. ಸೇವಾ ಸಿಂಧುವಿನ ಮೂಲಕ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸೊ ಇಲ್ಲಿ ಯಾರೆಲ್ಲ ಅಂತಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಹೆಚ್ಚಿನ ಮಾಹಿತಿಗೆ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಅಲ್ಪಸಂಖ್ಯಾತರ ಇಲಾಖೆಯ ವೆಬ್ಸೈಟಲ್ಲಿ ಕೂಡ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಸೊ ಇನ್ನೂ ಕೊನೆ ದಿನಾಂಕ ಸ್ವಲ್ಪ ದಿನಗಳು ಬಾಕಿ ಇರುವುದರಿಂದ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಾ ಅವರು ಬೇಗ ಅಪ್ಲಿಕೇಶನ್ ಹಾಕಿ. ಆಮೇಲೆ ಪ್ರವೇಶ ಪರೀಕ್ಷೆ ಕೂಡ ಇರುತ್ತೆ. ಇಲ್ಲಿ ಈ ಪ್ರವೇಶ ಪರೀಕ್ಷೆಯಲ್ಲಿ ಏನಂತಂದರೆ 100 ಅಂಕಗಳ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ. ಇದರಲ್ಲಿ ಕನ್ನಡ, ಇಂಗ್ಲೀಷು, ಗಣಿತ ಮತ್ತು ಪರಿಸರ ಅಧ್ಯಯನ, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಈ ಒಂದು ಸಿಲೆಬಸ್ ಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಂಚಿಕೆ ಮತ್ತು ದಾಖಲಾತಿಗಳನ್ನು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಮತ್ತು ಕಾಸ್ಟ್ ಮತ್ತು ಪರ್ಸೆಂಟೇಜ್ ಅಂಕಗಳ ಆಧಾರದ ಮೇಲೆ ಈ ಒಂದು ವರ್ಗೀಕರಣ ಮಾಡಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮಗಳಿಗೆ ಸೀಟ್ಗಳ ಹಂಚಿಕೆ ಮಾಡ್ತಾರೆ. ಓಕೆ, ಇದು ಏನಂತಂದರೆ 75-25 ಅಂದರೆ ರೇಷೋದಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಿದೆ. ಸೊ ಇಲ್ಲಿ ವೇಳಾಪಟ್ಟಿಗಳು ನೋಡ್ತಾ ಇದ್ದೀರಿ. ಇದು ಮುಂದಿನ ತಿಂಗಳು 10ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏಪ್ರಿಲ್ 5ನೇ ತಾರೀಕಿಗೆ ಏಪ್ರಿಲ್ 5ಕ್ಕೆ ಏನಾಗುತ್ತೆ ಅಂತ ತಾತ್ಕಾಲಿಕ ಒಂದು ಅರ್ಜಿ ಪರಿಶೀಲನೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು 10 ಏಪ್ರಿಲ್ಗೆ ತಾತ್ಕಾಲಿಕವಾದಂಥ ಅಂತಿಮ ದಿನಾಂಕ, ಅರ್ಜಿಗಳನ್ನು ಅನುಮೋದಿಸಲು ಅಂತಿಮ ದಿನಾಂಕವನ್ನು ಕೊಡ್ತಾರೆ. ಆಮೇಲೆ ಏಪ್ರಿಲ್ 13ಕ್ಕೆ ಲಿಖಿತ ಪರೀಕ್ಷೆಗಳನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಫಲಿತಾಂಶವನ್ನು ಮೇ 5ನೇ ತಾರೀಕಿಗೆ ಬರುತ್ತೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮೊದಲನೇ ಸುತ್ತಿನ ಮೇ ತಿಂಗಳಲ್ಲಿ ಮೊದಲನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತು, 4ನೇ ಸುತ್ತುಗಳು ನಡೀತವೆ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮುಂದೆ ಬರುವಂಥ ಅಪ್ಡೇಟ್ಗಳನ್ನು ಕೂಡ ನಾನು ಇನ್ಫಾರ್ಮೇಷನ್ ಮುಖಾಂತರ, ನಿಮ್ಮ ವಿಡಿಯೋ ಮುಖಾಂತರ ಕೊಡ್ತಾ ಇರ್ತೇನೆ.